ವಿದ್ಯಾರ್ಥಿಗಳೇ, ಈ ದಿನ ನಾನು ಪ್ರಥಮ ಸೆಮಿಸ್ಟರ್ BSc ವಿದ್ಯಾರ್ಥಿಗಳಿಗೆ ನೀಡಲಾಗಿರುವಂತಹ ಕಾವ್ಯಭಾಗ ಬಿದಿರು ನಾನ್ಯಾರಿಗಲ್ಲಾದವಳು, ಶಿಶುನಾಳ ಶರೀಫರು ಬರೆದಿರುವಂತಹ ಈ ಒಂದು ಕಾವ್ಯದ ಸಾಲುಗಳನ್ನು ವಿವರಿಸುವಂತಹ ಒಂದು ಕೆಲಸವನ್ನು ಈ ಒಂದು ತರಗತಿಯಲ್ಲಿ ಮಾಡ್ತಿದ್ದೇನೆ. ಮೊದಲನೇದಾಗಿ ಸಂತ ಶಿಶುನಾಳ ಶರೀಫರು ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಕರ್ನಾಟಕ ಸೀಮೆಯ ಬಹುದೊಡ್ಡ ಆಧ್ಯಾತ್ಮ ವ್ಯಕ್ತಿಗಳು. ಅದರಲ್ಲಿ ಅವರು ಹಾಡಿ ಬರೆದಂತಹ ಬಹಳಷ್ಟು ಸಾಲುಗಳು ಇಂದಿಗೂ ಜನಮಾನಸದಲ್ಲಿ ತುಂಬ ಅಗಾಧವಾದಂತಹ ಬದಲಾವಣೆಯನ್ನು ತಂದು ಮಾನವೀಯ ಮೌಲ್ಯಗಳನ್ನು ಒಸರುವಂತಹ ಮತ್ತು ವ್ಯಕ್ತಿತ್ವಗಳನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದನ್ನ ನಾವು ಕನ್ನಡ ಸಾಹಿತ್ಯದ ಮಟ್ಟಿಗೆ ಕಾಣಬಹುದಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ಪ್ರಾಕೃತಿಕವಾದಂತಹ ಎಲ್ಲ ಚರಾಚರಗಳು ಹೇಗೆ ಒಂದನ್ನೊಂದು ಅವಲಂಬಿಸಿ ಬದುಕ್ತಿದ್ದಾವೆ, ಅವುಗಳ ಬದುಕು ಹೇಗೆ ಮನುಷ್ಯ ಜೀವಿಗೆ ಬದಲಾವಣೆಯ ಕೈದಿವಿಗೆ ಆಗಿದೆ ಅನ್ನುವಂಥದ್ದನ್ನು ಅವರು ತಮ್ಮ ಬರಹಗಳ ಮೂಲಕ, ತಮ್ಮ ಹಾಡುಗಳ ಮೂಲಕ, ತಮ್ಮ ತತ್ವ ಪದಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು ಅನ್ನುವಂತಹ ಒಂದು ಸಾಲುಗಳನ್ನು ನೋಡಿದ್ರೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ಕೂಗುವ ತೊಟ್ಟಿಲಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು. ಈ ಸಾಲುಗಳು ಪ್ರತಿ ವ್ಯಕ್ತಿಯ ಹುಟ್ಟು ಮತ್ತು ಸಾವಿನ ಎರಡು ಆದಿ ಮತ್ತು ಅಂತ್ಯಗಳ ನಡುವೆ ನಮಗೆ ಸಹಕಾರಿಯಾಗುವಂತಹ ಬಿದಿರು ತೊಟ್ಟಿಲಾಗಿ ಮತ್ತು ಚಟ್ಟದ ಕೋಲಾಗಿ ಹೇಗೆ ನಮ್ಮೊಟ್ಟಿಗೆ ಬರ್ತದೆ ಅನ್ನುವಂತಹ ಒಂದು ಸಾರ್ವತ್ರಿಕವಾದಂಥ ಸತ್ಯವನ್ನು ಮತ್ತು ಆ ಬಿದಿರಿನ ಲೋಕೋಪಯೋಗಿ ಗುಣವನ್ನು ಇಲ್ಲಿ ತಿಳಿಸ್ತಾ ಇದೆ. ಇಲ್ಲಿ ಲೋಕೋಪಕಾರ ಅಂದ್ರೇನೆ ಒಂದು ಸಾಮಾನ್ಯ ಸಸಿ ಹೇಗೆ ಹುಟ್ಟಿ ಬೆಳೆದು ಮಾನವ ಸಮಾಜಕ್ಕೆ ಅನುಕೂಲಕರವಾಗುತ್ತೆ ಅನ್ನುವಂಥ ಒಂದು ಸಂಗತಿಗಳನ್ನು ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ಸಹಜವಾಗಿ ಆ ಮುಂದೆ ಹೇಳ್ತಾರೆ, ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ, ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ, ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು. ನೋಡಿ, ಈ ಸಾಲುಗಳಲ್ಲೂ ಅಷ್ಟೇ ನಮ್ಮ ದೈನಂದಿನ ನಂಬಿಕೆಗಳು, ಭಕ್ತಿ ಭಾವಗಳು, ಪೂಜೆ ಪುನಸ್ಕಾರ ಎಲ್ಲ ರೀತಿಯಾದಂತಹ ಒಂದು ಆಚರಣೆಗಳಿಗೆ ಬಿದಿರು ಅನ್ನುವಂಥದ್ದು ಎಷ್ಟು ಉಪಕಾರಿಯಾಗಿದೆ ಅನ್ನುವಂತಹ ಮಾತುಗಳನ್ನು ಶರೀಫರು ತಮ್ಮ ಈ ಕಾವ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಹು ಮುಖ್ಯವಾಗಿ ಗಮನಿಸೋದೇನಪ್ಪ ಅಂತಂತಂದರೆ, ಇದು ಹೇಗೆ ಮನುಷ್ಯ ಜೀವಿಗೆ ಅನುಕೂಲಕರವಾಗಿದೆ ಈ ಒಂದು ಸಾಲುಗಳು ಅಂತ ನೋಡಿದಾಗ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಸಹ ಸಾಯುವುದು ನಿಶ್ಚಿತ. ಆದರೆ ಆ ಸಾವು ಬದುಕಿನ ನಡುವಿನ ಒಂದು ಗತಿ ಇದೆಯಲ್ವಾ, ಅದನ್ನು ನಾವು ಹೇಗೆ ಮತ್ತೊಬ್ಬರಿಗೆ ಸಹಕಾರಿಯಾಗಿ, ಮತ್ತೊಬ್ಬರಿಗೆ ಉಪಕಾರಿಯಾಗಿ ಬದುಕಬೇಕು ಅನ್ನುವಂಥದ್ದನ್ನು ಈ ಒಂದು ಪ್ರಾಕೃತಿಕವಾದಂಥ ಸಂಗತಿಗಳ ಮೂಲಕವಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಹುಟ್ಟಿದಂಥ ಮನುಷ್ಯನೂ ಸಹ ತನ್ನ ಬದುಕಿನಲ್ಲಿ ಒಂದು 4-6 ಮಂದಿಗೆ, ತನ್ನ ಕುಟುಂಬ, ಸಮಾಜ, ನೆರೆ ಹೊರೆ, ಹೀಗೆ ಅವರಿಗೆ ಯೋಗ್ಯವಾದಂಥ ರೀತಿಯಲ್ಲಿ ನಡೆ ನುಡಿ ಆಚಾರ ವಿಚಾರಗಳನ್ನು ಇಟ್ಕೊಳ್ತಾ ಬಂದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಘನತೆ ಗೌರವವನ್ನು ಹೆಚ್ಚು ಮಾಡುವಂತಹ ಒಂದು ಸಂಗತಿ. ಅದರ ಜೊತೆಗೆ ನಾವು ಸದಾಕಾಲ ಮತ್ತೊಬ್ಬರಿಗೆ ಮಾದರಿಯಾಗಿರ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ತಮ್ಮ ಬರಹದ ಮೂಲಕವಾಗಿ ಶಿಶುನಾಳ ಶರೀಫರು ತಿಳಿಸಿ ಹೇಳಿದ್ದಾರೆ. ಅದಕ್ಕೆ ಇಂದಿನ ಸನ್ನಿವೇಶಕ್ಕೂ ಸಹ ಒಂದು ನಾವು ಕಂಡಂಥ ರೀತಿಯಲ್ಲಿ ತಮ್ಮ ಬದುಕು ಮತ್ತು ತಾವು ನಡೆದು ಬಂದಂತಹ ರೀತಿ ಇವೆಲ್ಲವೂ ಸಹ ನಮಗೆ ಎಷ್ಟು
ಆದರ್ಶಪ್ರಾಯವಾಗಿದೆ ಅನ್ನೋಂಥದ್ದು. 18ನೇ ಶತಮಾನದ ಕಾಲಮಾನದಲ್ಲಿ ಜೀವಿಸಿದಂತಹ ಶರೀಫರು ಹಿಂದೂ ಮುಸ್ಲಿಂ ಎಂಬಂತಹ ಒಂದು ಧಾರ್ಮಿಕ ಮತ್ತು ಭಾವನಾತ್ಮಕ ಮತ್ತು ಸಾಮಾಜಿಕವಾದಂಥ ಸಮನ್ವಯತೆಯನ್ನು ತಮ್ಮ ಬರಹಗಳ ಮೂಲವಾಗಿ ಸಾರದಂಥವರು. ಹಾಗಾಗಿ ಅಂಥವರ ವಿಚಾರಗಳು ಸಾರ್ವಕಾಲಿಕವಾದಂಥ ಸತ್ಯಗಳಾಗಿ ಮತ್ತು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರುವಂಥವು. ಹಾಗಾಗಿ ಈ ಒಂದು ಪ್ರಥಮ ಸೆಮಿಸ್ಟರ್ BSc ವಿದ್ಯಾರ್ಥಿಗಳಿಗೆ ಈ ಒಂದು ಕಾವ್ಯ ನಿಜಕ್ಕೂ ಸಹ ಅವರ ವಿದ್ಯಾರ್ಥಿ ಬದುಕಿನಲ್ಲಿ ಒಂದಷ್ಟು ಮೌಲ್ಯಗಳನ್ನು ಬಿತ್ತುತ್ತದೆ ಅನ್ನೋಂಥ ಒಂದು ಆಶಯದೊಂದಿಗೆ ಈ ಒಂದು ಕಾವ್ಯವನ್ನು ನಾನಿಲ್ಲಿ ಬೋಧನೆ ಮಾಡಿದ್ದೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು, ಹೆಚ್ಚಿನ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ಬೇರೆ ಬೇರೆ ರೂಪದಲ್ಲಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರಗಳು.